ಸೀರೆಗಳು ಕ್ಲಿಯರ್ ಆ್ಯಂಡ್ ಸೇಲ್ ಮಾಡ್ತಾ ಇದ್ದೀನಿ. ಬೆಸ್ಟ್ ಸೀರೆಗಳು ನೋಡ್ರಿ ಫ್ರೆಂಡ್ಸ, ಯಾರು ತೊಗೊತೀರೋ ಗೊತ್ತಿಲ್ಲ, ಲಕ್ಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೂಪರ್ ಸಾಫ್ಟ್ ಇದ್ದವು, ಗ್ರ್ಯಾಂಡ್ ಫಂಕ್ಷನ್ಗಳಿಗೆಲ್ಲ ವೇರ್ ಮಾಡ್ಬೋದು. ಪಾರ್ಟಿ ವೇರ ಫಂಕ್ಷನ್ ವೇರ ಸಖತ್ತಾಗಿ ಕಾಣಿಸ್ತಾವೆ. ಯಾರಿಗೆ ಬೇಕಾದ್ರೆ ಸ್ಕ್ರೀನ್ಶಾಟ್ ತೆಗೀರಿ, ಬುಕ್ಕಿಂಗ್ ಮಾಡ್ಕೋರಿ. ಥ್ಯಾಂಕ್ ಯು. ಚಾ ನಮ್ಮದು, ಬಿಸ್ಕಿಟ್ ನಿಮ್ಮದು, ಯಪ್ಪೋ ಇಟ್ಟು ಸರಿಯಾ ಯವ್ವ ತಾಯಿ ನೋಡ್ಬೇಕಿಲ್ಲ ಅಕ್ಕ ಹೇಳಿದೆ ಬಗಿಟ್ಲ ನೋಡ್ರಿ. ಇದು ನಿನ್ನೆ ನೈಟ್ ಪಡ್ಡಿನಿ ಹಿಟ್ಟಿಗೆ ಅಂತೇಳಿ ಹಾಕಿನಿ. ಹಿಟ್ಟು ಮಸ್ತ್ ಅಂದ್ರೆ ಮಸ್ತ್ ಉಬ್ಬೈತಿ, ನೋಡ್ಲಿಕ್ಕಂದ್ರೆ ಫುಲ್ ಇದಾಕಿತ್ತದ. ಇದು ಎಷ್ಟು ಚಂದ ಉಬ್ಬೈತಿ ನೋಡ್ರಿ. ಸರಿ ಚೆಲ್ಲದ ಸೈಡಿಗೆ ಅದು ಈ ಥರ ಇಟ್ಟು ಉಬ್ಬಿ ಬರ್ಬೇಕು ಅಂದ್ರೆ ಸಖತ್ತಾಗಿರ್ತೈತಿ ನೋಡ್ರಿ. ಅಲ್ಲೆಷ್ಟು ಚೆಲ್ಲೈತಿ ಮೂಲ್ಯ. ಚಾ ಆಗೈತಿ ಸದ್ಯಕ್ಕೆ. ಹುಡುಗರು ಬಂಡೆ ತಿಕ್ಕೊಂಡು ಬಂದಾರ. ಹಂಗೇನೆ ನೋಡ್ರಿ ಚಟ್ನಿಗಂತೂ ಇಲ್ಲಿ ಕಾಯಿ ರೆಡಿ ಆಗತ್ತೈತಿ. ಈ ಕಡೆ ನೀರೊಲಿಗೂ ಕೂಡ ಹಚ್ಚಾರ. ನೀರು ಬಂದಿದ್ದಲ್ರಿ, ಎಲ್ಲ ತಿಕ್ಕಿ ಮಾಡಿ ತೆಗೆದು ನೀರು ತುಂಬೋದು, ಕುಡಿಯೋ ನೀರು. ಸೊ ಹಾಂ ಈ ಕಡೆ ಬ್ಯಾರಲ್ದಾಗೂ ನೀರು ತುಂಬೈತಿ. ನಡಿ ಅಲ್ಲಿ ಹಾಲ್ದಾಗ ನಡ್ರಿ ಚಾ ತೊಗೊಂಡು. ಸರಿ ಇಲ್ಲಿ 2 ಬಕೆಟ್ ತೊಗೊಂಬಿಟ್ಟಿದ್ದೆ ನೋಡ್ರಿ ನೀರು, ಯಾಕಂದ್ರೆ ಎತ್ತಲ್ದಾಗ ಕೈ ಪೈ ತೊಗೊಳಕ್ಕೆ ಬರ್ತದಂತೇಳಿ. ಸೀತಾಪತಲ್ ಇನ್ನೊಂದು 2-3 ದಿನಕ್ಕೆ ಬರ್ತಾವೆ ನೋಡ್ರಿ. ಸಖತ್ತಾಗಿ ಟೇಸ್ಟಿಯಾಗಿರ್ತಾವೆ. ಆ ಗಿಡದಾಗೂ ಅಷ್ಟೇ, ಬಟ್ ಫುಲ್ ನೆತ್ತಿ ಮ್ಯಾಗಿದ್ದು ಕೈ ಸಿಗಲ್ಲ. ಇವತ್ತು ನೋಡಿ ಮರ್ದಿನ ಇಲ್ಲಿ ಬಿಡು ನೀನು ಕಾಯಿ ತನ್ನಂಗಿಲ್ಲ ಇಲ್ರಿ, ಅಷ್ಟು ಲಗುಟನೆ ಹಣ್ಣಾಗ್ಬಿಡ್ತಾವೆ. ಬೆಳಗ್ಗೆ ನೋಡ್ರಿ ಸದ್ಯಕ್ಕೆ ರೂಟೀನ್ ಇದ್ರಾಗ ಶೇರ್ ಮಾಡ್ಕೊಳಕತ್ತೀನಿ. ಚೂ 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 ಅಂತೇಳಿ ಹಕ್ಕಿಗಳು ಚಿಲಿಪಿಲಿ ಸೂಪರ್ ಆಗಿರೋಂಥ ವಾತಾವರಣ. ಎಷ್ಟು ಖುಷಿ ಕೊಡ್ತೈತೆ ಅಂದರೆ ಈ ನೇಚರ ಭಾಳನೇ ಖುಷಿ ಕೊಡ್ತದ. ಓಕೆ ಚಾ ಕುಡಿಯೋಣ. ಕುಡ್ದು ಚಾ ಬಗ್ಗೆ ರೋಗನು ಅದು ಚಾ ಕೂಡ ಬೇಷ್ ಅನ್ಸಲ್ಲ. ಶರಮ್ಮ ಅವರು ಮೊಬೈಲ್ ತೊಗೊಂಡು ತಮ್ಮ ಆಸನದ ಮೇಲೆ ಆಸನರಾಗಿದ್ದಾರೆ. ಮದು ಚಾ ಕುಟೆ ಬಾಯ್ರಚ ಗೂಡು ಜೇರಿನ ಗೂಡು ಚಾ ಇಟ್ಟಾರ. ಚಾ ಕುಡಿಯೋಣ ಅಂತ ಮೊಬೈಲ್ ಚಾರ್ಜಿಗೆ ಹಾಕ್ತೀನಿ ರೀ, ಹೆಂಗೆ ಚಾರ್ಜಿಂಗ್ ಇಲ್ಲ ನೋಡ್ರಿ. ಎಲ್ಲ ರೆಡಿಯಾಗಿ ಬಾಗು ಈ ಕಾಲೇಜ್ಗೆ ಹೊಂಟಾಳ. 2nd PUC ವರ್ಷ. ಬಾಯ್ ಹೋಗಿ ಬರ್ತೀಯ ಬಾಗು? ಇಲ್ಲ ಇದಾಗುತ್ತೆ ಮತ್ತು ನಾಳೆ ಏನಾರ್ದು ಅನ್ಕೋತ ಬ್ಯಾಡ. ಬಾಯ್. ಬಾಯ್. ಆಗೈತೆ ನೋಡಕ್ಕೆ ನಾವು ಒಗ್ಗಣದ ನಿಮ್ಮ ಹಾಂ ಸ್ನೇಹ ಒಗ್ಗಣ ಹೋಯ್ತಾವಂತ್ರಿ 1-2. ಭಾಳೇನಿಲ್ಲ. ಬಾಗುನು ಈ ಕಾಲೇಜ್ಗೆ ಹೊಂಟಾಳ. ನಾವು ಊರಿಗೆ ಹೋಗ್ಬೇಕು ಇವತ್ತು ನಾಳೆ ಇದಾಗೈತಿ. ಬಾಯ್. ಮಧ್ಯಾಹ್ನ ಮತ್ತು ನಾವು ಓದ್ತೀವಲ್ಲ, ಬರಂಗೆ ಬಂದು ಹೋಗಂದ್ರೆ ಅಮ್ಮ ಇರ್ತಾವಲ್ಲ. ಇಲ್ಲ ಮುದ್ದೊಳಕ್ಕೆ ಬಂದು ಹತ್ತಿಸ್ತಾ, ದೂರ ಯಾಕೆ ಅದಿಲ್ಲ. ಎಷ್ಟಕ್ಕೆ ಬರ್ತೀನಿ ನೀನು? ಹಾಂ ಬರಂಗೆ ಬಂದು ಹೋಗಿ ಮತ್ತಂದ್ರೆ ಆಮು. ಜಳಕ್ಕೆ ಆಗೈತೆ ರೀ. ಸದ್ಯಕ್ಕೆ ನಾಷ್ಟ ಮಾಡಬೇಕು. ಚಟ್ನಿ ಆಗೈತಿ. ಬೆಳಗ್ಗೆ ಲೈಟ್ ಇರಲಿಲ್ಲ, ಹಂಗಾಗಿ ಚಟ್ನಿ ಲೇಟ್ ಆಯಿತು. ಕರೆಕ್ಟ್ ಟೈಮಿಗೆ ಲೈಟ್ ಬಂದು ಚಟ್ನಿ ಮಾಡಿ ಪಡ್ಡು ತಿಂದು ಭಾಗ್ಯನೂ ಓದ್ಲು. ನಾಷ್ಟ ಆಗೈತಿ. ಈಗ ಶಾರಮ್ಮ ಬಜಾರ್ಗೆ ಹೋಗ್ಯಾರ್ರಿ, ಸ್ವಲ್ಪ ತಿಂಡಿ ತಿನಿಸು ತೊಗೊಂಬರಕ್ಕೆ ಹೋಗ್ಯಾರ. ಮೊನ್ನೆ ಹೋಗಿದ್ದೆ, ಜಾಸ್ತಿ ಏನು ಮಾಲ್ ಇರಲಿಲ್ಲ, ಅಲ್ಲಿ ಮಾಡಿದ್ದಿಲ್ಲ ಅಂತ. ನಾಳೆಗೆ ಬರ್ರಿ ಅಕ್ಕ ಅಂದಿದ್ರು.
ನಾ ಮರುದಿನ ಹೋಗ್ಬೇಕಂತ ಅಂದ್ಕೊಂಡಿದ್ದೆ, ಬಟ್ ಹೋಗೋದು ಕ್ಯಾನ್ಸಲ್ ಆಯಿತು. ಇವಾಗೇನೆ ರೆಡಿ ಆಗಿದ್ದೀವಿ ನೋಡಿರಿ. ಇದು ಗೋಲ್ಡ ಹಾಕ್ಕೊಂಡಿದ್ದೀನಿ, ತೆಗೆದಿಟ್ಟಿದ್ದೆ. ಮತ್ತು ಇಲ್ಲೇ ಮರ್ತು ಬಿಟ್ಟು ಹೋಗಿದ್ದೇವೆ. ಯಾವ ಅಲ್ಲೇ ಇಲ್ಲ ಬ್ಯಾಗ್ನಾಗ ಪಿಗ್ನೆ ಹಾಕೊಳಕ್ಕೆ ಹೋಗ್ಬೇಡ, ಸುಮ್ಮ ಕೊಳ್ಳ ಹಾಕೊಂಡ್ಬಿಡ ಕಡೆ ಅಂದ್ಲು ಮಮ್ಮಿ. ಅದಕ್ಕಂತೇಳಿ ಹಿಂಗೆ ಕೊಳ್ಳಾಗನೇ ಹಾಕ್ಕೊಂಡು ನೋಡಿರಿ. ಎಲ್ಲ ನೋಡಿರಿ ಬಟ್ಟೆಗಳು. ಇದು ಸೀರಿನಂದು ಟವಲ್ ಟೋಪಿಗೆ ಪ್ಯಾಂಟು ಶರ್ಟ್ ಪೀಸು. ಇದು ಶಾರಾಮಗ್ ತಂದಿರೋ ಸೀರೆ ರೀ, ಟವಲು ಟೋಪಿ ಬ್ಲೌಸ್ ಪೀಸ. ಸ್ನ್ಯಾಕ್ ತಂದಿರೋ ಡ್ರೆಸ್ಸು, ಪಿಲ್ಲುಗೆ ತಂದಿರೋ ಡ್ರೆಸ್ಸು. ಈಗ ಅದಕ್ಕೆ ಮಾಸ್ದಾಗ ನಮ್ಮ ಕಡೆಗೆ ಈ ಥರ ಉಡಿಯೊಳಗೆ ಉಡಿಯೋಕ್ಕೆ ಹಾಕ್ತಾರೆ, ಮಾವಿನ ಹಣ್ಣು ಹಾಕ್ತಾರೆ. ಸೊ ಹಾಗಾಗಿ ಅದಕ್ಕೆ ಮಾಸದೊಳಗೆ ಹೆಣ್ಮಕ್ಳಿಗೆ ಏನಾದರೂ ಬೆಳ್ಳಿ ಉಡುಗೊರೆ ಕೊಡ್ತಾರೆ ಫ್ರೆಂಡ್ಸ. ನಾನು ಅದನ್ನು ಕಾಲುಂಗ್ರ ಅದನ್ನೆಲ್ಲ ಇಲ್ಲೇ ಇಡಬೇಕು, ಆಮೇಲೆಲ್ಲ ರೆಡಿ ಮಾಡ್ತೀನಿ. ಈಗ ಮಮ್ಮಿ ಬರೋಷ್ಟೊತ್ತಿಗೆ ಈ ಥರ ರೆಡಿ ಮಾಡಿರ್ತೀನಿ ನೋಡಿರಿ. ಮಮ್ಮಿ ಒಬ್ಬರೇ ಈ ಜಕ್ಕ ಮಾಡೋರು. ಬಂದೆ ನಾನು ಮಾಡ್ತೀನವ, ನಾ ಇವಲ್ಲ ಅಂತ ಹಂಗೆ ಹೋಗ್ಯಾರ ಮಮ್ಮಿ. ಪಡ್ಡು ಕೈಲೇ ತೆಗೆದ್ರೂ ಬರ್ತಾವೆ ನೋಡಿರಿ, ಅಷ್ಟು ಚಂದ ಬರ್ತಾವೆ ಪಡ್ಡು. ಓಹ್ ಕೈ ಸುಡ್ತದ್ರಿ. ಸಣ್ಣ ಸಣ್ಣ ಹಾಕ್ಯಾಳ ಬಾಗು. ಇನ್ನೊಂದು ಬ್ಯಾಚ್ ಹಾಕಬೇಕು, ಅದಕ್ಕಿಂತ ಮುಂಚೆ ಎಣ್ಣೆ ಹಾಕ್ತೀನಿ. ಬ್ಯಾಸರಿ ಒಳ್ಳೆ ಊರಿಗೆ ಹೋಗಕ್ಕೆ ಏನು ನೋಡ್ಬೇಕು, ಆಪ್ಷನ್ ಇಲ್ಲ. ಆದರೂ ಇದ್ದಾಗೆ ಅನಿಸಿಲ್ಲ. ನಾವು ಬಂದು ಒಂದು ತಿಂಗಳ ಮ್ಯಾಗಾದ್ರೂ ಇದ್ದಂಗೆ ಅನಿಸಿಲ್ಲ. ಹೆಣ್ಮಕ್ಳು ಹಣೆ ಬರ ನೋಡ್ರಿ ಹೆಂಗಿರ್ತೈತಿ. ತುಂಬ ಹಾಕಿದ್ರೆ ಬ್ರೆಡ್ ಥರ ಉಬ್ಬುತ್ತಾರೆ, ಅರ್ಧ ಹಾಕಿದ್ರೆ ಮೆತ್ತಗಾಗ್ತಾವು. ಸ್ವಲ್ಪ ಹಿಂಗೆ ಆಗಲ್ಲ ಆದಂಗೆ ಆಗ್ತಾವೆ, ಗುಂಡ್ಕಾಗಲ್ಲ, ಬಂದಂಗೆ ಬರೋಲ್ಲ. ಹಾಕತ್ನ್ಯಾಗ ಸ್ವಲ್ಪ ಮೀಡಿಯಮ್ ಇಟ್ಟು ಆಮೇಲೆ ಸ್ಲೋ ಮಾಡ್ಬೇಕ್ರಿ, ಅಂದ್ರೆ ಚೆನ್ನಾಗಿ ಬೇಯ್ತಾವೆ ಪಡ್ಡು. ಒಂದೆರಡು ಬ್ಯಾಚು ಸ್ವಲ್ಪ ಅಂಟ್ಕೊಂಡಂಗೆ ಆಗ್ತಾವ್ರಿ. ನಾವು ಹೆಂಗೆ ಹಾಕ್ಕೊಂಡು ತೊಗೋತೀವಿ ಹಂಗಂಗೆ ಚೆನ್ನಾಗಿ ಬರ್ತಾವೆ ನೋಡಿರಿ. ಸ್ಪಾಂಜಿಯಾಗಿ ಬರ್ತಾವೆ, ಮ್ಯಾಗ ಕ್ರಿಸ್ಪಿ, ಒಳಗಡೆ ಸ್ಮೂತ್. ನೋಡಿರಿ ಈಗ ಸೃಷ್ಟಿದು ಬರ್ತಡೇ ಇತ್ತು ಅವತ್ತಿನ ದಿನ. ನೀವು ಲೇಟಾಗಿ ವಿಶ್ ಮಾಡಿರಿ ಖಂಡಿತವಾಗ್ಲೂ ಕೂಡ. ಮತ್ತು ನನಗೂ ಕೂಡ ಎಲ್ಲ ಕುಕ್ ಮಾಡಿಸಿ ನನಗೆ ಸ್ನೇಹಾಗ ಪಿಲ್ಲೋಗೂ ಆಯರಿ ಮಾಡಿದ್ಲು ನೋಡ್ರಿ. ಭಾಳ ಖುಷಿ ಆಯಿತು. ಮತ್ತು ಅದ್ರಾಗ ಅಧಿಕ ಮಾಸ ಮತ್ತು ಬೆಳ್ಳಿನೂ ತೊಗೊತಾರೆ, ಹಂಗೆ ಸೀರೆ ಗಿರಿ ಎಲ್ಲನೂ ಕೂಡ ಆಯರಿ ಮಾಡಿದರು. ಸ್ನೇಹಾಗ ಪಿಲ್ಲುಗೂ ಕೂಡ ಕುಕ್ಮ ಹಚ್ಚಿ ಸೃಷ್ಟಿ ಹೊಸ ಬಟ್ಟೆನ ಎಲ್ಲ ಕೊಟ್ಟಳು ನೋಡ್ರಿ. ಹಂಗೆ ಶಾರ್ಟ್ ವಿಡಿಯೋನ ಮಾಡ್ಕೊಂಡಿದ್ದು, ಲಾಂಗ್ ವಿಡಿಯೋ ಮಾಡ್ಕೊಂಡಿದ್ದಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಶಾರ್ಟಲ್ಲೇ ಇದನ್ನು ನಿಮ್ಗೆ ಶೇರ್ ಮಾಡಕತ್ತೀನಿ ನೋಡಿರಿ ನಾನು ಫ್ರೆಂಡ್ಸ್. ಹಾಗಾಗಿ ಈ ಥರ ಉದ್ದುದ್ದಕ್ಕೆ ಬಂದೈತಿ. ಸೃಷ್ಟಿ ಡ್ರೆಸ್ಸನ್ನು ಹೆಂಗೈತಿ ಕಮೆಂಟ್ ಮಾಡಿಡ್ರಿ. ಅಕ್ಕ ಕೊಡಿಸಿದ್ದು ಸೃಷ್ಟಿಗೆ. ಏನೋ ಥರ ನನಗೂ ನಗಿ ಏನಿವೆಲ್ಲ ತಗದ ಅದಿದಾಗುತ್ತೆ. ಸೀರೆ ಹೊಡಿಸಕ್ಕೆ ಎದ್ದು ನಿಂದರು ಅಂಟಿದ್ ಪೂರ್ತಿ ತಗೋ. ಚಂದಾಗ ಮಾಡಕ್ಕೆ ಇಲ್ಲಿ ಬೈಕ್ ಹೊಡಕ್ಕೆ ಇಲ್ಲಿ ಹೋಗಿನ ಮತ್ತ
ಅದ್ರಾಗ ಫೋಟೋ ತೆಗಿತಿ ಕಟ್ ಮಾಡು ವಿಡಿಯೋ. ಅದಕ್ಕೆ ಮಾಸ್ತರಾಗ ಈ ಥರ ಒಬ್ರಿಗೊಬ್ರು ಸೀರೆ ಉಡಿಸಿ ಅಕ್ಕ ತಂಗಿಯಂದಿರಿಗೆ ತಾಯಂದಿರಿಗೆ ಏನಾದರೂ ಕೊಡೋರು ಬೆಳ್ಳಿ ಕೊಡ್ತಾರೆ. ಈ ಥರ ಸೀರೆ ಅದನ್ನೆಲ್ಲ ಕೊಟ್ಟು ಮಾಡಿ ಅವ್ರ ಆಶೀರ್ವಾದ ಪಡ್ಕೊತಾರೆ. ಸೊ ಹಾಗಾಗಿ ನಾವು ಅಕ್ಕ ತಂಗಿಯಂದಿರು ಸದಾ ಯಾವಾಗಲೂ ಇದೇ ಥರ ಒಗ್ಗಟ್ಟಿಂದ ಇರ್ತೀವಿ. ನನ್ನ ತಾಯಿಗೂ ದೇವ್ರ ಐಶ್ವರ್ಯ ತಯಾರಾಗಿವ್ರಿ. ಚಿನ್ನು ಅಣ್ಣ ಬಂದನ ಇಲ್ಲಿ ನೋಡ್ರಿ ಗಾಡಿ ಮ್ಯಾಗ. ಇಲ್ಲಿ ನೋಡ್ರಿ ಸದ್ಯಕ್ಕೆ ಚಿನ್ನೋಣ ಗಾಡಿ ಮ್ಯಾಗ ಹೋಯ್ತಾ ನೋಡ್ರಿ ಅಡ್ಡ ಚೀಲ. ಬಾ ನಾವು ಎರಡು ಕೆಲೆ ಎತ್ತಲಾಗಿವಿ. ನಮ್ಮ ಅಣ್ಣ ಒಂದೇ ಕೆಲೆಯಿಂದ ಅದೊಂದು ಕೆಲೆ ಇದೊಂದು ಕೆಲೆ. ಯಾರು ಪುಂಡಿ ಪಲ್ಯ ಇದು ಐತಿ ಇದಕ್ಕೆ ನೋಡಿ ಬರೋದು ಇಲ್ಲಿ ಕೈ ಕೊಟ್ಬಿಡ ಊರಿಗೆ ಹೋಗ್ತಾನೆ. ಇದಕ್ಕೆ ಬಂದು ಬಾಗುನಿ ಕೂಡಕ್ಕಿರ ಈ ಕಡೆ ಬರೋದಾಗುತ್ತೆ ನಾನು ವಾಪಸ್ ಇದಕ್ಕೆ ಬಾಗು ಬರ್ತೀನಂದ ಅಲ್ಲಿ ಬೇ ಚಾವಿ ಚಾವಿ ಹಾಂ ಅದಕ್ಕಂದೆ ನಾನು. ನೋಡಿ ಊರಿಗಂತೂ ರೆಡಿ ಆದ್ವಿ ರೀ ಸದ್ಯಕ್ಕೆ. ಕೊನೆಗೂ ಫೈನಲ್ ಆಗಿ ಇವತ್ತು ಬಂತದ. ಆ ಒಂದು ಸುದೀನ ಇವತ್ತು ಬಂತು. ಒಟ್ಟ ಇದ್ದಂಗೆ ಆಗಿಲ್ಲ ಚಾರಮ್ಮ. ಇದ್ದಂಗೆ ಆಗಿಲ್ಲ ನಮ್ಗೆ. ಸೊಲ್ಲಾಪುರ ವಿಡಿಯೋಗೂ ಹಿಂಗೆ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ. ಈಗ 40 ವಿಡಿಯೋಲಿಂತ ಸೊಲ್ಲಾಪುರ ವಿಡಿಯೋಗ ಶಿಫ್ಟ್ ಆಗ್ತೀವಿ. ನಾವು ಶಿಫ್ಟ್ ಆಗ್ತೀವಿ, ನೀವು ಶಿಫ್ಟ್ ಆಗ್ರಿ. ಓಕೆ, ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದು ಕುಂತೀವಿ. ಸದ್ಯಕ್ಕೆ ಬಸ್ ಯಾವ್ದು ಬರ್ತಾ ಗೊತ್ತಿಲ್ಲ ರೀ. ಈಗ 11:00 ಡೈರೆಕ್ಟ್ ಬಿಜಾಪುರ ಐತಿ. ನೋಡ್ಬೇಕು ಯಾವತ್ತು ಸಿಗುತ್ತೆ ಯಾವ್ದಿಲ್ಲ ಅಂತೇಳಿ. ಯಾವ ಡಬ್ಬಿ ಏನಾಯ್ತದ? ಅಮ್ಮಂದಿರ್ಬೇಕು ಮತ್ತ ಹಾಂ ಚಿಲ್ಡ್ರ ಡಬ್ಬಿ. ಇವು ದೊಡ್ಡ ದೊಡ್ಡವ ಬ್ಯಾಗ್ ಅದಾವ ರೀ. ಫುಲ್ ವೇಟ್ ಅದಾವ. ಸ್ನೇಹ ನಿನಗೊಂದು, ಪಿಲ್ಲ ನಿನಗೊಂದು, ನನಗೊಂದು. ಆ ಪಿಲ್ಲು ಕರಿಬ್ಯಾಗ್ ಎತ್ತಾನ. ಇದನ್ನು ಎತ್ತಾನ. ಇದನ್ನು ಹಳವೈತಿ. ಇದು ಒಂದೇ ನೋಡ್ರಿ ಸದ್ಯಕ್ಕೆ ವೇಟ್ ಇದ್ದಿದ್ದು ಅಂದ್ರೆ. ಕಂಡಪಟ್ಟಿ ವೇಟ್ ಐತಿ. 5 ಕಿಲೋದ್ದು ಪಾಕೆಟ್ ಐತಲ್ರಿ ಹಾಗಾಗಿ. ಡೈರೆಕ್ಟ್ ಬಿಜಾಪುರ ಸಿಕ್ಕ್ರಿ ಟೆನ್ಷನ್ ಇಲ್ಲ. ನೋಡ್ಬೇಕೀಗ. ಓ ಆ ಮುಖದ ರಿಯಾಕ್ಷನ್ ನೋಡ್ರಿ ಎಲ್ಲರದು. ಏನೋ ಒಂಥರ ಸ್ಮೆಲ್ ಬರಕತ್ತಿತ್ತು. ನಾವು ಬಸ್ ಹತ್ತಿದ್ವಿ ಸೊಲ್ಲಾಪುರ. ಅಲ್ಲಿ ಬಿಜಾಪುರಿಂದ ಆಲ್ರೆಡಿ ಸೊಲ್ಲಾಪುರ ಬಸ್ ಹತ್ತಿದ್ವಿ ನೋಡ್ರಿ. ನಮ್ಮವ್ವ ಆ ಮಗಳಿಗೆ ಏನಾಗುತ್ತಾ ಪಾಪ, ನಂದು ಹೆಲ್ತ್ ಹೊಟ್ಟೆ ಸಂಬಂಧ ಯಾವಾಗವಾಗ ಅಪ್ಸೆಟ್ ಆಗ್ತಿರ್ತೈತ್ರಿ. ಹಂಗಾಗಿ ಬೇಡ ವಜ್ಜಿನೇ ಅದಾವ ಅಂತೇಳಿ ಬಿಜಾಪುರ ತನಕ ಬಂದು ಮತ್ತು ಬಿಜಾಪುರ ಆ ಕಡೆ ಹಳೆ ಬಸ್ ಸ್ಟ್ಯಾಂಡಿಗೆ ಇಳಿದು ಅಲ್ಲಿಂದ ಮತ್ತು ರಿಕ್ಷಾ ಮಾಡ್ಕೊಂಡು ಹೊಸ ಬಸ್ ಸ್ಟ್ಯಾಂಡಿಗಿನ ಬರೋದ್ರಾಗ ಬಸ್ ನಿಂತುಬಿಟ್ಟಿತ್ರಿ. ಒಂದು ಬಸ್ ಬರ್ತಾವು. ಬಟ್ ನಾವು ಹಂಗೆ ಹತ್ತಿಬಿಟ್ಟಿವಿ ಬಸ್ ನಿಂತೈತೆ ಬರ್ರಿ ಅಂತೇಳಿ. ಮತ್ತು ಹಂಗೆ ನಿಂತು ಬಸ್ಸಿಗೆ ನಿಂದಿರಿ ಒಂದು 2 ನಿಮಿಷ ಅಂತೇಳಿ ಒಳ್ಳೆ ಚಕ್ಲಿ ಮತ್ತು ಜ್ಯೂಸು ತಂದು ಕೊಟ್ಲು ನೋಡ್ರಿ ಮಮ್ಮಿ. ಅವ್ರಿನ್ನ ಕುಡಿದ್ರಾಗ ಬಸ್ ಹಂಗೆ ಬಿಟ್ಟೇ ಬಿಡ್ತು. ಪಿಲ್ಲು ಅದ ಜ್ಯೂಸ್ ಕುಡಿಯಾಕತ್ತಾನ ಮತ್ತು ಅದ ಚಕ್ಲಿನೇ ನಾವು ಕೂಡ ತಿನ್ನಾಕತ್ತೀವಿ. ಬಿಜಾಪುರ ಬಂದ್ಮೇಲೆ ಭಾಳ ತರಾತುರಿ ಆಗ್ಬಿಡ್ತು ನೋಡ್ರಿ ಫ್ರೆಂಡ್ಸ. ಮತ್ತು ಹಳೆಳ ಆಗಕತ್ತಿತ್ತು. ಮುಂದಕ್ಕತ್ತ ಬಂದ್ಮ್ಯಾಗ ಮತ್ತು ಅದನ್ನ ತಿಂದು ಜ್ಯೂಸ್ ಕುಡಿದ್ವಿ. ಸಾಕಷ್ಟು ಸರಿ ಬಿಜಾಪುರ ತನ. ಭಾಗ್ಯ ಒಂದು ಸರಿ ಬಂದಿದ್ಲು. ಮತ್ತು ಸರು, ಸೃಷ್ಟಿ, ಬಾಗು ಎಲ್ಲರೂ ಮುದ್ದೇವ ತನೂ ಕೂಡ ಬಂದಿದ್ರು. ಅದಾದ್ಮೇಲೆ ಒಳ್ಳೆ ಸೊಲ್ಲಾಪುರಕ್ಕಂತರೂ ಸೃಷ್ಟಿ ಮಮ್ಮಿ ಸರಿ ಬಂದು ಹೋದ್ರು. ಅಂದರೆ ನನಗೆ ಬಿಡೋಕ್ಕಂತೇಳಿ ಬಿಜಾಪುರ ತನೂ ಸರಿ ಬಂದು ಹೋಗ್ತಿದ್ರು. ಸೊ ಈಗ ಅಂತಲ್ಲ, ಮೊದಲಿಂದನೂ ಕೂಡ ಅಷ್ಟೇ. ಹೋಗ್ಬೇಕಾಗ್ತೀನಿ ಅಂದರೆ ಇನ್ನೂ ಒಂದೇ ದಿನ ಆಗಲ್ಲಕ್ಕ. ಒಂದೇ ದಿನ ನಿಂತ್ರೂ ಸೊಲ್ಲಾಪುರಕ್ಕೆ ಬಂದು ಹುಡುಗರನ್ನ ನನ್ನ ಬಿಟ್ಟು ಒಮ್ಮೊಮ್ಮೆ ಹೋಗ್ತಿದ್ದಳ್ರಿ ಮಮ್ಮಿ ಒಳ್ಳೂರಿಗೆ.
ಮತ್ತು ಯಜಮಾನ್ರು ಸಾರ್ಕ ಅವರ ಕರ್ಕೊಂಬರೋರು ಅವರ ಬಿಡೋರಿ ನಮ್ಮನ್ನು. ಈಗ ಹುಡುಗರು ದೊಡ್ಡವ್ರಾಗ್ಯಾರ, ಪಿಲ್ಲುನ ತಾನೇ ಏರೋದು ತಾನೇ ಹೇಳೋದು ಮಾಡ್ತಿರ್ತಾನೆ. ಸೊ ಒಳ್ಳೆ ಬರೋದೂ ಯಜಮಾನ್ರು ಎಲ್ಲಿ ದಕ್ಕಲ್ರಿ, ಅವ್ರು ಎಲ್ಲಿ ಒಂದಿನ ನಿಂದ್ರೋದು ಭಾಳ ಕಡಿಮೆ ಅವರು. ಹಂಗಂತೇಳಿ ಅವರು ಬರೋಕ್ಕನ ನಾನು ಬ್ಯಾಡ ಅಂತ ಹೇಳ್ತೀನಿ. ಯಾಕಂದ್ರೆ ಒಂದಿನ ಬಂದರೂ ನಿಂತನೋ ನಿಂದ್ರಂಗಿಲ್ಲ, ಬರೋದು ನಮ್ಮನ್ನು ಬಿಡೋದು ಒಳ್ಳೋಗೋದು, ಬರೋದ್ರಾಗೆಲ್ಲ ರೆಡಿ ಮಾಡಿ ಕೂತಿರ್ತಿದ್ವಿ, ಊಟ ಗೀಟ ಮಾಡಿ ಬ್ಯಾಗ್ ಪ್ಯಾಕಿಂಗ್ ಮಾಡಿ ಹಿಂಗೆ ತಾವು ಇಟ್ಟು ಒಂದು 10 ನಿಮಿಷ ಕುಂತು ಉಂಡು ನಮ್ಮನ್ನ ಕರ್ಕೊಂಬಂದುಬಿಡೋರು. ಸುಮ್ಮನೆ ಬಚ್ಚಾಜು ಖರ್ಚು ನಮ್ಮ ಈಗ ಆ ಕಡೆ ಭಾಳ ಕೊಡು ತೊಗೊಳೋ ವ್ಯವಹಾರ ಆಗಿ ಬಿಟ್ಟಿದ್ದವು. ಖರ್ಚಿನ ಮೂಲ ಬೇಡ ಅಂತೇಳಿ ನಾನು ಅವ್ರಿಗೆ ಸುಮ್ಮನೆ ಯಾಕೆ ಹೋಲ್ಬಿಡು, ನಾವೇ ಬರ್ತೀವಿ, ನಮಗೇನು ಗೊತ್ತಾಗಲ್ಲನೋ ಅಂತೇಳಿ ಹೇಳ್ತಿರ್ತೀನಿ. ಸಣ್ಣ ಇದ್ದಾಗ ಬ್ಯಾಗು ಎತ್ತೋದು ಎಳೆದು ಹುಡುಗರು ಕರ್ಕೊಂಡು ಹತ್ತೋದು ಹೈರಾಣ ಆಕ್ಕೈತ್ರಿ. ಈ ಮಕ್ಕಳು ನಾವು ದೊಡ್ಡವ್ರಾಗ್ಯಾರ, ನನ್ನ ಮಕ್ಕಳು ಬಾ ಮಮ್ಮಿ ಅಂತೇಳಿ ಮುಂದೆ ಕರ್ಕೊಂಡು ಹೋಗ್ತಾರೆ. ಅಷ್ಟು ಮಕ್ಕಳು ತಿಳುವಳಿಕೆ ಇದ್ದವ್ರು ಇರ್ತಾವೆ. ಅಂದರೆ ಈ ವಯಸ್ಸಿಗೆ ಅವ್ರ ತಿಳುವಳಿಕೆ ಜಾಸ್ತಿ, ಕಿಡಿಗೇಡ್ತನ ಮಾಡ್ತಾರೆ ಮಮ್ಮಿ, ಬಟ್ ಒಂದೊಂದು ಸರಿ ಧೈರ್ಯನೂ ಕೂಡ ಐತಿ. ಮಕ್ಕಳು ಇಲ್ಲಪ್ಪ ಎಲ್ಲಿ ಹೋದ್ರೂ ಕೂಡ ಆರಾಮಾಗಿ ಹೋಗಿ ಬರ್ಬೋದು ಅಂತೇಳಿ. ಸಣ್ಣ ಇರತನ ಹೈರಾಣ ನೋಡ್ರಿ. ಬ್ಯಾಗ್ ಜಾಸ್ತಿ ಇದ್ರೆ ಇನ್ನೂ ಹೈರಾಣ. ಇಲ್ಲಿಂದ ಹೋಗಾಗ ಅಷ್ಟು ಇರಂಗಿಲ್ಲ, ಬಟ್ ಅಲ್ಲಿಂದ ಬರಾಗ ಜಾಸ್ತಿನೇ ಆಗ್ಬಿಡ್ತಾವೆ ಬ್ಯಾಗ್ಗಳು. ಅವ್ವ ಇಷ್ಟು ಬ್ಯಾಗ मग पप्पा केव्हा येतात म्हणा मम्मी काय मम्मी पप्पा केव्हा येतात म्हणा सांगितले बघ फोन करून, ये लवकर म्हणून. परत तसंच ಫೈನಲಿ ಸೊಲ್ಲಾಪುರಕ್ಕಂತೂ ಬಂದಿರಪ್ಪ. ಇಲ್ಲಿಂದ ಹೋಗ ಹೆಂಗೆ ಅನ್ಸಕತ್ತೈತಲ್ಲ, ಭಾರಿ ಖುಷಿ. ಇಲ್ಲೇ ನಿಂದಿರ್ತಾವ್ರಿ ಒಳ ಬಿಜಾಪುರಕ್ಕೆ ಹೋಗೋ ಬಸ್. ಊರಿಗೆ ಹೋಗಾಗ ಈ ಜಾಗಕ್ಕೆ ಬಂದು ಈ ಬಸ್ ಹತ್ತತ್ನಾಗ ಖುಷಿ ಇರುತ್ತೆ, ವಾವ್ ನಾಳೆ ತಡ್ಕೋತೀವಿ ಅಂತೇಳಿ. ಒಳಗೆ ಬಂದು ಇಲ್ಲಿ ಇಳೇನ ಯಪ್ಪ ಸೊಲ್ಲಾಪುರ ಬಂದಿವಪ್ಪ ಯಪ್ಪ ಅನ್ನಂಗಾಗ್ಬಿಡುತ್ತೆ. ಏನು ಮಾಡಬೇಕು, ನಮ್ಮ ರೂಟೀನ್ ಈಗ ಇಲ್ಲಿ ಶುರು ಆಗುತ್ತಾ ನೋಡ್ರಿ. ಹೆಣ್ಮಕ್ಳು ಮದುವೆ ಆದ್ಮ್ಯಾಗ ತವ್ರ ಮನೆ ಬೇಗ್ರ ನೋಡ್ರಿ, 4 ದಿನ ಇರೋದು ಒಳಗೆ ಬರೋದು. ಯಜಮಾನ್ರಿ ಕಾಲ್ ಮಾಡೀವಿ ಬರ್ತೀನಿ ಅಂತ ಹೇಳ್ಯಾರ, ಹಂಗಾಗಿ ನಿಂತೀವಿ ನೋಡ್ರಿ. ಹಾ ಇಲ್ಲಿ ಇದೆಲ್ಲ ನೋಡ್ರಿ ರಿಕ್ಷಾ ತರ್ತೀನಿ ಅಂದ್ರಪ್ಪ ಅಂತಳ್ರಿ ಯಜಮಾನಪ್ಪ. ನಾನು ಅಲ್ಲಿಂದ ಇಲ್ಲಿ ತರೋದು ಅಷ್ಟೇ ಆಗುತ್ತಾ, ಇವ್ರು ಇಲ್ಲಿಂದ ಒಯ್ಯೋದು ಅಷ್ಟೇ ಆಗುತ್ತೆ. ಹಾಂ ಹಾಂ ಸೀರೆಗಳು ನೋಡೇ ಗಾಬ್ರದ್ರು ನಮ್ಮ ಮನೇನವರು. ಯಾವ ತಾಯಿ ಎತ್ತು ಒಜ್ಜಿ ತರ್ತೀನಿ ಅಂತಾರೆ ಈಗ. ಎತ್ತಿ ಚೀಲ ಎತ್ತಿ. ಓ ಹಾಂ ಯಾವ ಚಂದಾಗಿ ಹಿಡ್ಕೊ ಬ್ಯಾಗ್ ಅದನ್ನ ಯಾಕ बत नोड्री रिक्षा कोण सांगितलं भैया आमचे मिस्टर सांगितले होते ना हां बाळवेस हां बर 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 थांबा पिशवीट रप्पा मग ಏನು ಬೈಕ್ ಮೇಲೆ ಬರಕತ್ತಾರೆ ನಾನು ಸ್ನೇಹ ಗಾಡಿ ಮೇಲೆ ಹತ್ತೋಡ್ತೀನಿ ಏ ಬಾಪ್ರೆ ಅಂತಾನ ಪಪ್ಪ ಏ ಬಾಪ್ರೆ ಇಟ್ಟು ಜಿ ಅಂತ ಮನೇದು ಏನೇನಾಗತ್ತೆ ಗೊತ್ತಿಲ್ಲ ಈಗ ಅಲತ್ತ ಫೈನಲಿ ಸೊಲ್ಲಾಪುರಕ್ಕೆ ಬಂದೀವಿ ಒಂದು 2-3 ದಿನ ಅಂತೂ ಒಟ್ಟು ಸೌಡ್ ಇರಲ್ಲ ಫುಲ್ ಬ್ಯುಸಿ
ಮನಸ್ಸು ಬರಂಗಿಲ್ಲ ರೀ. ಅಲ್ಲಿಂದ ಬಂದ್ಬಿಟ್ಟೆ, ಇಲ್ಲಿಂದ ಹೋಗ್ಬಿಟ್ರೆ ಭಾರಿ ಇದು ಇರುತ್ತೆ. ಅಲ್ಲಿಂದ ಬಂದ್ಬಿಟ್ಟು ಒಂದು 2-3 ದಿನ ಒಂಥರ ಮೂಡ್ ಆಫ್. ಕೆಲಸನೂ ಆಯಿತು, ಮತ್ತು ಇಲ್ಲೆಲ್ಲ ಹೆಂಗಿರ್ತೀವಿ, ಇಲ್ಲಿ ಬರೋಣ ಹೆಂಗೆ ಲೈಫ್ ಲೀಡ್ ಮಾಡ್ಬೇಕಾಗುತ್ತಂತೆ. ತಿಳಿವಜ್ಜೆ ಇಂಟು ಇಲ್ಲಿಟ್ನ್ಯಾಗ ಹೋಗೋದು ಬರೋದು. ಈಗ ಇಲ್ಲಿದ್ದು ರೊಟೀನ್ ಹೊಂದ್ಕೊಂಡ್ ನೋಡ್ರಿ ಸದ್ಯಕ್ಕೆ. ಹಾಂ ಚಾಲು ಆಯ್ತಪ್ಪ ನಿಂದು. ಅಲ್ಲ ಈಗ ಅಲ್ಲಿ 8:30 ಪೌಣೆ 9 ಅನ್ನೋದ್ರಾಗ ಮುಕ್ಕೋತಿದ್ರಿ. ಮುಂಜಾನೆ 6-6:30 ಒಳಗೆ ಎದ್ದು ಬಿಡೋರು. ಈಗ ಇವತ್ತು ಫಸ್ಟ್ ಡೇ, ಇವತ್ತಿನ ರೂಟೀನ್ ಇಲ್ಲೇ ಶುರು. ಎಕ್ಕರ್ಲಾಟ್ರ ನೋಡ್ರಿ ಹೆಂಗೆ ಮಾಡ್ತಾರೆ ನಮ್ಮ ಯಜಮಾನ್ರ. ಹಾಂ ತಂಪೈತ್ಲ ಮುಕ್ಕೊಂಡ್ರಿ ಈ ಕಡೆ ಬಾ ಚಲ ಈ ಕಡೆ. ಹಾಂ ಜೊಪ್ಲತ್ ಬಗವಯ್ಯ ಬರ್ಲೇನಿ ನೆಕ್ಸ್ಟ್ ಬರಲಿ. ಓವರ್ಲೋಡ್ ಆಗ್ತದ ಬರಲಿ. ಯಾರೋ ಹೊಸಬ್ರು ಬಂದಾರ ನೋಡ್ರಿ ಅಪಾರ್ಟ್ಮೆಂಟಿಗೆ. ಎಷ್ಟನೇ ಫ್ಲೋರ್ದಾಗ ಗೊತ್ತೇನು ಹೊಂಟಾರೇನು ಬರಕತ್ತಾರ ಗೊತ್ತಿಲ್ಲ. ಮೋಸ್ಟ್ಲಿ ಬರೋ ಥರ ಕಾಣಕತ್ತೈತಿ ಹೊಸಬ್ರು ಯಾರೋ. ಇವು ಅಪ್ಪ ಮಗ ನೋಡ್ರಿ ಸದ್ಯಕ್ಕೆ ಹಾಲು ಬಿಸ್ಕಿಟ ಮ್ಯಾಗಿ. ಹಾಲು ಬಿಸ್ಕಿಟು ಮ್ಯಾಗಿ ತರಕ್ಕೆ ಹೋಗಂಟ್ರಿ ಸದ್ಯಕ್ಕೆ. ಹಶು ಆಗೈತ್ರಿ ಈಗ. ಅಲ್ಲಿ ಬಿಜಾಪುರದಾಗ ಅಲ್ಲೇ ನಿಂದ್ರಿಸ್ತಿದ್ದೀವಿ ರೀ. ನಿಂತು ಏನಾರ ತಿನ್ಕೊಂಡು ಬರ್ತಿದ್ವಿ, ಇಲ್ಲ ಏನಾರು ಹೋಗತ್ನೇ ಕಟ್ಕೊಂಡು ಹೋಗಿದ್ವಿ. ಬರತ್ನೇ ನಮ್ಗೆ ಅಷ್ಟು ಇದಾಗಲ್ರಿ. ಏನು ಒಮ್ಮೆ 2 ಸರಿ ಅಡ್ಡಾಡ್ತಿರ್ತೀವಿ, ಅಲ್ಲೇ ಏನಾರ ತಿನ್ಕೊಂಡು ಬಂದ್ರಾಯ್ತು ಅಂತೇಳಿ ಹಾಗೆ ಲಗೆ ಅಂದರೆ ಮ್ಯಾಗೊಂದು ಗಾಡಿಗೆ ಬಂದ್ಬಿಟ್ಟು ಅಲ್ಲಿ ಹಳೆ ಬಸ್ ಸ್ಟ್ಯಾಂಡಿಂದ ಹೊಸ ಬಸ್ ಸ್ಟ್ಯಾಂಡಿಗೆ ಬರೋಕೆ ರಿಕ್ಷಾ ತೊಗೊಂಬಂತು ನೋಡ್ರಿ. ಕಂಡಪಟ್ಟಿ ವೇಟ್, ನೀವು ಭಾಳ ಲಗೇಜ್ ಇತ್ತಲ್ಲ, ಹಂಗಾಗಿ ಎತ್ಕೊಂಡು ಹೋಗೋದೇನು ರಿಕ್ಷಾ ತೊಗೊಂಡು ಡೈರೆಕ್ಟ್ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ನಿಂತೇ ಬಿಟ್ಟಿತ್ತು, ಸುಮ್ಮನೆ ತಡೆ ಯಾಕೆ ಮಾಡೋದಂತೆ ಹಾಗೆ ಹತ್ಬಿಟ್ವಿ. ಮತ್ತು ಮಮ್ಮಿ ಜ್ಯೂಸು ಕುರ್ಕುರಿ ತಿಂಡಿ ಅದು ಕೊಡಿಸಿದ್ರು. ನಡುವ ನೀರು ಮತ್ತು ಇದು ತೊಗೊಂಡ್ವಿ. ಸ್ವಲ್ಪ ಲೈಟಾಗಿ ತಿಂದ್ವಿ. ಈಗ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಆಗಿ ಮ್ಯಾಗಿ ಮಾಡ್ಕೊಂಡು ತಿಂದು ಚಹಾ ಕುಡಿದು ನೋಡೋಣ ನೆಕ್ಸ್ಟ್ ಏನು ಬರ್ತಾ ಎಲ್ಲ ರೂಟಿನ್ದಾಗ ಶೇರ್ ಮಾಡ್ಕೋತೀನಿ. ಖಂಡಿತ ಅಲ್ಲಿ ವಿಡಿಯೋಕ್ಕೆಲ್ಲ ಹೆಂಗೆ ಸಪೋರ್ಟ್ ಮಾಡಿದ್ರಿ, ಅಲ್ಲಿ ಆ ಥರ ಲೈಫ್ ಸ್ಟೈಲ್ ಇರ್ತದೆ, ಅಲ್ಲಿದು ವಾತಾವರಣ ಇಲ್ಲಿ ಸಿಗೋಕ್ಕೆ ಸಾಧ್ಯ ಆಗೋಲ್ಲ. ಬಟ್ ಆದರೂ ನಮ್ದು ಏನೈತಿಲ್ಲ ಅದನ್ನು ಶೇರ್ ಮಾಡ್ಕೊತಾ ಇರ್ತೀವಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಫಾರ್ ದ ಫಸ್ಟ್ ಟೈಮ್ ನನ್ನ ಮದುವೆಯಾಗಿ 14 ವರ್ಷ ಮುಗಿತೈತ್ರಿ. 15 ವರ್ಷ ಶುರುವಾಗುತ್ತೆ ನವಂಬರ್ಗೆ. ನಮ್ಮ ತವ್ರ ಮನೆಗೆ ಹೋಗಿ ಬರೋಷ್ಟೊತ್ತಿಗೆ ಇದೇ ಸರಿನೇ ನೋಡ್ರಿ. ಹೊಸ ಮನೆ ಇರಲಿ, ಹಳೆ ಮನೆ ಇರಲಿ, ಬಾಡಿಗೆ ಮನೆ ಇರಲಿ, ಇದೇ ಫಸ್ಟ್ ಟೈಮ್ ಸ್ವಲ್ಪ ನೆಲ ಅದು ಇವತ್ತು ವರ್ಷ ಕಾಣಿಸ್ತದೆ. ನಮ್ಮ ಯಜಮಾನ್ರು ನೆಲ ಒಂದು ನೀಟ್ ಐತ್ರಿ. ಇಲ್ಲಿಕಂದ್ರೆ ಬಂದ್ಬಿಟ್ಟೆ ನಾವು ಹೆಂಗೆ ಹೆಜ್ಜೆ ಇರ್ತೀವಿ ಹಂಗಂಗೆ ನಮ್ದು ಪಾದದ್ದು ಇದು ಇದು ಏನಂತೀರಿ ಛಾಪ ಮುಟ್ತಿತ್ತು ನೋಡ್ರಿ. ಆ ಥರ ಇರ್ತಿತ್ತು ಮನೆ. ಇವತ್ತು ನೀರು ತುಂಬ್ಯಾರಿ, ಕುಡಿಯಕ್ಕೆ ನೀರು ತುಂಬ್ಯಾರ. ಕಸ ಹೊಡ್ ನೆಲ ವರ್ಷದ, ಹಂಗಾಗಿ ಸ್ವಲ್ಪ ನೆಲದಾಗ ಕಂಫರ್ಟಬಲ್ ಅನ್ನಿಸ್ತೈತಿ. ಬಟ್ ಉದು ಎಲ್ಲ ಅವ್ರಿಗೆ ಗಂಡು ಮಕ್ಕಳಿಗೆ ಅಷ್ಟು ತಗೋಂಗಿಲ್ಲಲ್ಲ, ಹಾಗಾಗಿ ಎಲ್ಲ ಹಂಗಂಗೆ ದೂರ ಹಟ್ರೈತಿ. ಓಕೆ, ಖುಷಿ ಆಯ್ತು. ಕುಂದ್ರಕ್ಕೆ ನಿಂದ್ರಕ್ರೆ ನಿಂಪಣಾಗುತ್ತಲ್ಲ, ಅದು ಬೆಸ್ಟ್. ಉದು ಎಲ್ಲ ಎಲ್ಲಿ ಏನು ನೋಡಂಗಿಲ್ಲ. ಫರ್ನಿಚರ್ ಅಲ್ಲೇ ಇಲ್ಲಿ ಎಲ್ಲ ಕಡೆ ಕಿಚನ್ ಕಟ್ಟಿ ಜಗಲಿ ಬಬ್ಬಾ ಸಣ್ಣ ಹುಡುಗರು ಇದ್ದಂಗೆ ನಮ್ಮ ಯಜಮಾನ್ರು ಒಂದೊಂದು ಇದು ಮಾಡಕ್ಕೆ. ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ. ಓಕೆ, ಮತ್ತೆ ಶಿವ ನಮ್ಮ ಯಜಮಾನಪ್ಪ ಈಗ ನೋಡ್ರಿ ಚಾಪತ್ತಿ ಇದ್ದಜೆ ಹಾಲು ಒಯ್ದನ್ರಿ. ಪಿಲ್ಲು ಚಾಪುಡಿ ಆಗಿತ್ತು ಕಾಣಿಸ್ತೈತಿ. ಚಾಪುಡಿ ಮ್ಯಾಗಿ ತೊಗೊಂಬ ಅಂತೇಳಿ ನೋಡಿ. ಗಿಪ್ಪಿ ಅಂತ ಗಿಪ್ಪಿ ಮಸಾಲ ನೂಡಲ್ಸ್ ತೊಗೊಂಬಂದಾರಿ ಇವ್ರು. ಮ್ಯಾಗಿ ತೊಗೊಂಬ ಅಂದ್ರಿ. 2 3 4 5 ನೋಡ ಮತ್ತೆ ಹೆಂಗಕ್ಕೋ ಹೆಂಗಿಲ್ಲ ಗೊತ್ತಿಲ್ಲ. ಇಲ್ಲಿ ಬಿಸ್ಕಿಟ್ ಸ್ವಲ್ಪ ತಿಂದು ಗಟ್ಟೆಗಮ್ಮಂತ. ನನ್ನ ಮಗಳು ಬಂದ ಗುಟ್ಟನೆ ಕಸಬರಿಗೆ ಹಿಡ್ದ ನೋಡ್ರಿ. ಸೊಳ್ಳೆ ಅಬ್ಬಬ್ಬ. ಇವು ಇಟ್ಟಿದ್ದು ಇಟ್ಟಂಗೆ ಆಗ್ಬಿಟ್ಟವ್ರಿ. ಇವನ್ನ
ಎಲ್ಲ ಫುಲ್ ಮನೆ ಕ್ಲೀನಿಂಗ್ ಮಾಡ್ಬೇಕೀಗ. ಇದು ಅಂತೂ ಫುಲ್ ಧೂಳಾಗ್ಬಿಟ್ಟೈತ್ರಿ ನೋಡಿರಿ. ಗಂಡು ಮಕ್ಳು ಮನೆ ಹಿಂಗೆ ಅಲ್ರಿ, ಹೋಗತ್ನಾಗ ಎಲ್ಲ ಪ್ಯಾಕಿಂಗ್ ಮಾಡಿ ಇಟ್ಟಿದ್ದೆ ನಾನು. ಮ್ಯಾಗ ಇಷ್ಟು ಧೂಳು ಐತಿ, ಒಳಗಡೆ ಎಲ್ಲ ನೀಟಾಗಿ ಅದಾವ್ರಿ ಎಲ್ಲ. ಅಡುಗೆ ಮನೇಲಿಂತ ಹುಡ್ಕೊಂಬ. ಈ ಬ್ಯಾಗಿನ ಕಡೆ ಬರಬೇಡ ಮಾವ, ಏನು ಅಲ್ಲೇ ಸರ್ಸಾಡಿ ಹುಡ್ಕೋ. ಈ ಕಸ ಹುಡುಕ್ತಾಡ್ರಿ, ಅಷ್ಟೊತ್ತಿ ನಾನು ಮ್ಯಾಗಿ ಅದನ್ನು ಮಾಡ್ತೀನಿ ನೋಡಿರಿ. ಅವ್ರು ನಮ್ಗೆ ಕೊಟ್ಟು ಹೋದರು. ಕೆಲಸ 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 ಮುಟ್ಟದದು ಚಿಂತಿಲ್ರಿ ಯಜಮಾನ್ರಿಗೆ. ಹಂಗಾಗಿ ನಾನು ನೀವು ಅಂತ ಇರೋಕ್ಕೆ ನನಗೆ ಟೆನ್ಷನ್ ಇಲ್ಲ. ಸೊ ಆ ಕಾರಣಕ್ಕಾಗಿ ಇರ್ತೀವಿ ನೋಡ್ರಿ, ಒಂದು ಸ್ವಲ್ಪ ದಿನ ಹೆಚ್ಚಿಗೆ ಇರ್ತೀವಿ. ಗರಂ ಮ್ಯಾಗಿ ನೂಡಲ್ಸ್ ಏನಂತೀರಿ ನೋಡ್ರಿ ನೀವು. ಹೊಟ್ಟೆಂತೂ ತಾಳ ಹಾಕಕತ್ತೈತಿ. ಈಗ ಮೊದಲು ನೂಡಲ್ಸ್ ತಿಂದು ದುಬೈ ಮತ್ತೆ ನೋಡಿ ಆಮೇಲೆ ಚಹಾ ಮಾಡ್ಕೊಂಡು ಕುಡಿಯೋಣಂತ. ಓಕೆ.